ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂತೀರಾ? ನಾನು ಬಂದು ವೆಜಿಟೇಬಲ್ ಮಸಾಲ ಮ್ಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಇಪ್ಪಿ ಮ್ಯಾಗಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಇಪ್ಪಿ ಮ್ಯಾಗಿ ಅದರಲ್ಲಿರೋದು ಮತ್ತು ಮ್ಯಾಗಿ ಮಸಾಲ ಪೌಡರ್ನ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಅಂಥ ವೆಜಿಟೇಬಲ್ಸು ನಾನು ಯಾವ್ಯಾವ್ದು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಬೀನ್ಸು. ಇದನ್ನೆಲ್ಲ ಆಲ್ರೆಡಿ ನಾನು ತೊಳೆದು ಹಚ್ಚಿಟ್ಕೊಂಡಿರೋ ಅಂಥದ್ದು ಬೀನ್ಸು. ಆಮೇಲೆ ಕ್ಯಾರೆಟು, ಆಮೇಲೆ ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಮತ್ತು ಚಿಲ್ಲಿ. ಇಷ್ಟು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ. ಈಗ ಮೊದಲನೇದಾಗಿ ಒಂದು ಬಾಣಲಿಯಲ್ಲಿ ನಾವು ಆಯಿಲ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಬಟರ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ನಾನು ಬಟರ್ ಇಲ್ಲಿ ಯೂಸ್ ಮಾಡಿಲ್ಲ, ಆಯಿಲ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ಸ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ ಆಯಿಲ್ಲು, ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಳಿ. ಆಯಿಲ್ಲು ಜಾಸ್ತಿ ಓವರಾಗಿ ಬೇಡ, ಸ್ವಲ್ಪ ಲೈಟಾಗಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನಾವು ಹಾಕೋ ವೆಜಿಟೇಬಲ್ಸ್ಗೆಲ್ಲ ಹಿಡಿಬೇಕಲ್ವ ಆಯಿಲ್ಲು, ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿತ್ತು, ನಾನು ಆನಿಯನ್ ಹಾಕ್ಕೊಂಡೆ. ಆನಿಯನ್ನು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇದಕ್ಕೆ ಬೇಕಾದ್ರೆ ನೀವು ಸಾಲ್ಟ್ ಕೂಡ ಹಾಕೋಬೋದು. ಆನಿಯನ್ ಬೇಗ ಬೇಯಲಿ ಅಂತ ಸಾಲ್ಟ್ ಕೂಡ ಹಾಕ್ಕೊತಾರೆ ಕೆಲವರು. ನಾನಿಲ್ಲಿ ಹಾಕ್ಕೊಂಡಿಲ್ಲ ಸಾಲ್ಟು. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಉದ್ದುದ್ದು ಹಚ್ಕೊಂಡಿದ್ದೀನಿ. ಯಾಕೆ ನಾನು ಸಣ್ಣದಾಗಿ ಹಚ್ಕೊಂಡಿಲ್ಲ ಅಂತಂದರೆ ಮಗು ತಿನ್ನುತ್ತಲ್ಲ, ಸೊ ಆಗ ಅವಳಿಗೆ ಖಾರ ಆಗುತ್ತೆ ಅಂತ ನಾನು ತೊಗೊಂಡಿಲ್ಲ. ಕನ್ಫ್ಯೂಸ್ ಆಗುತ್ತೆ ಅವಳಿಗೆ. ಬೀನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ಮಾಲಾಗಿ ಕಟ್ ಮಾಡಿಬಿಟ್ರೆ ಮಕ್ಕಳು ತಿನ್ನೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಉದ್ದುದ್ದ ಹಚ್ಕೊಂಡಿದ್ದೀನಿ. ಈಗ ನಾನು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಜಾಸ್ತಿ ಬಾಯ್ಲ್ಡ್ ಮಾಡಬೇಡಿ ವೆಜಿಟೇಬಲ್ಸ್ ಎಲ್ಲ. ನೋಡಿ, ಈಗ ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಮತ್ತು ನಾವೇನೇನು ತೊಗೊಂಡಿದ್ದೀರೋ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ಬೀನ್ಸು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಇತ್ತಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸಿಂಗ್ ಈ ಥರ ಮಾಡಿ. ನೋಡಿ, ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಿಂಪಲ್ಲು ಆ್ಯಂಡ್ ಈಸಿ ಕೂಡ, ಬೇಗ ಆಗೋಗುತ್ತೆ. ಮಕ್ಕಳು ಯಾವಾಗಲೂ ನೂಡಲ್ಸ್ ಅಂತಿರ್ತಾರೆ. ಈ ಥರ ನೂಡಲ್ಸ್ನ ಮಾಡಿಕೊಡಿ, ಅವರು ಇಷ್ಟಪಟ್ಟು ತೊಗೊತಾರೆ. ಈಗ ನಾನು ತರಕಾರಿ ಬೇಯಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಎಲ್ಲ ಮಿಕ್ಸಿಂಗ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಬೇಯಿಸ್ಕೊಳ್ಳಿ ತರಕಾರಿನ. ಸೊ 2 ನಿಮಿಷ ಆದಮೇಲೆ ಚೆನ್ನಾಗಿ ಕುದಿ ಬಂದಿರುತ್ತಲ್ಲ, ನೋಡಿ ಇಲ್ಲಿ ಆಯಿಲ್ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡ್ತೀರಾ ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಚಿಲ್ಲಿ ಪೌಡರು 1 ಸ್ಪೂನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ 1 ಸ್ಪೂನು. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಲ್ವ, ಸೊ ನೋಡಿಕೊಂಡು ನಾನು ಮಕ್ಕಳಿಗೆ ತಿನ್ನೋಕ್ಕೆ ಖಾರ ಆಗುತ್ತೆ. ಸೊ ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನಾವು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. 1 ಸ್ಪೂನು ಧನಿಯಾ ಪೌಡರು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ಥರ ಅದು ಸ್ಮೆಲ್ ಬರುತ್ತೆ, ಮಸಾಲ ಸ್ಮೆಲ್ಸು, ಅಲ್ಲಿವರೆಗೂ ನಾವು ಇದೇ ಥರ ಫ್ರೈ ಮಾಡ್ಕೋಬೇಕು. ಹೀಗೆ ನಾವು ಈಗ ಮ್ಯಾಗಿಯಲ್ಲಿ ಮಸಾಲ ಪೌಡರ್ ಕೊಟ್ಟಿರ್ತಾರಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮ್ಯಾಗಿಯಲ್ಲಿ ಮಸಾಲ ಪೌಡರ್ ಇದೆಯಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಆ ಕ್ಲಿಪ್ ಮಿಸ್ ಆಗಿದೆ. ಸೊ ಈಗ ನೀರನ್ನ ಹಾಕ್ಕೊಳ್ಳಿ. ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಮತ್ತೆ ತಿರ್ಗಾ ಸ್ವಲ್ಪ ನಾನು ನೀರು ಹಾಕೋತೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರೇನು ಬೇಡ, ಮೀಡಿಯಮಾಗಿ ಇಡ್ಬೋದು. ನಾನು ಕಡಿಮೆ ಹಾಕಿದ್ದೆ ನೀರು, ಸೊ ಅದರಿಂದ ಮತ್ತೆ ತಿರ್ಗಾ ನಾನು ನೀರನ್ನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು
ನಾನು ಆಲ್ರೆಡಿ ತರಕಾರಿ ಬೇಯಿಸೋಕ್ಕೆಲ್ಲ ಆಲ್ರೆಡಿ ಸಾಲ್ಟ್ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಈ ಥರ ಮಾಡ್ಕೊಳ್ಳಿ. ನೋಡಿ ತರಕಾರಿ ಎಲ್ಲ ಹಾಗೆ ಬೆಂದಿದೆ ಅಲ್ವಾ. ಇವಾಗ ನಾವು ಹಿಪ್ಪಿ ಮ್ಯಾಗಿ ನೂಡಲ್ಸ್ ಹಾಕ್ಕೊಳ್ಳೋಣ. ಈಗ ನೋಡಿ ಕುದಿ ಬಂದಿದೆ, ನೋಡಿ ಆಲ್ರೆಡಿ ಕುದೀತಾ ಇದೆ ನೀರು. ಸೊ ಅದಕ್ಕೆ ನಾನು ಹಿಪ್ಪಿ ಮ್ಯಾಗಿ ನೂಡಲ್ಸ್ ಒಂದೊಂದೇ ಈ ಥರ ಇದರೊಳಗಡೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಬೇಯಲಿ ಚೆನ್ನಾಗಿ. ಮಿಕ್ಸ್ ಮಾಡಿ. ನೋಡಿ ಆಲ್ರೆಡಿ ಆಗಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ತೊಗೊಂಬಿಡೋಣ. ಮತ್ತು ಈ ಥರ ವೆಜಿಟೇಬಲ್ಸ್ ಮ್ಯಾಗಿ ನೂಡಲ್ಸ್ ಮಾಡಿ ಕೊಡ್ತಾಯಿರಿ ಮಕ್ಕಳಿಗೆ. ಮಕ್ಕಳಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ಈ ಥರ ನಾವು ಮಾಡಿ ಕೊಡೋದ್ರಿಂದ ಅವರು ಹೆಲ್ತಿಯಾಗಿ ಕೂಡ ಇರ್ತಾರೆ. ಸೊ ಈ ರೆಸಿಪಿನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಬೇಡ, 2 ವಾರಕ್ಕೆ ಒಂದ್ಸಲ ಆದರೂ ಈ ಥರ ರೆಸಿಪಿ ಮಾಡಿಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.